ಆಲ್, ನಾನು ನಿಮ್ಮ ಹತ್ರ ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್ಸ್. ಹ್ಯಾಪಿ ಮಾರ್ನಿಂಗ್ ಟು ಆಲ್. ಎಸ್ ಅಗೇನ್ ಐ ಸ್ಟಾರ್ಟೆಡ್ ಬ್ಯಾಕ್ ಮೈ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್. ಸೊ ಇವಾಗ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಈಗ ಟೈಮ್ ಇರುತ್ತೆ ಅಂತೇಳಿ ಇವಾಗ ನಾನು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ರೀ. ಸೊ ಎಕ್ಸಸೈಸ್ ಎಲ್ಲ ಮಾಡಿ ಒಂದು ಮಾರ್ನಿಂಗ್ ವಾಕ್ ಕೂಡ ಹೋಗಿ ಬಂದೆ. ಸೊ ವಾಪಸ್ ಬರ್ತಾ ಒಂದು ಖಾಲಿ ಹೊಟ್ಟೆಲಿ ಒಂದು ಎಳ್ನೀರು ಕೂಡ ಕುಡ್ದು ಬಂದೆ ರೀ. ಸೊ ಇವತ್ತಿನ ಹೆಲ್ದಿ ಟಿಪ್ ಏನಪ್ಪ ಅಂದ್ರೆ, ಖಾಲಿ ಹೊಟ್ಟೆಲಿ ನಾವು ಎಳ್ನೀರನ್ನ ಯಾಕೆ ಕುಡಿಬೇಕಪ್ಪ ಅಂದ್ರೆ, ಬಾಡಿನ ಹೈಡ್ರೇಟ್ ಮಾಡ್ತದೆ, ಡೈಜೆಷನ್ ಇಂಪ್ರೂವ್ ಆಗ್ತದೆ, ಆ್ಯಂಡ್ ದೆನ್ ವೆಯ್ಟ್ ಲಾಸ್ ಏನಾದರೂ ನೀವು ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ರೀ. ಮನೆಗೆ ಬಂದೆಲ್ಲ ಫ್ರೆಶ್ ಅಪ್ ಆದೆ, ಮಧ್ಯಾಹ್ನ ಆಯಿತು. ಸೊ ಮಧ್ಯಾಹ್ನ ಒಂದು ಮೂಲಂಗಿ ಸಾರು ಮತ್ತು ಕುಚ್ಚಲಕ್ಕಿ ಮಾಡಿದ್ದೆ. ಈ ಕುಚ್ಚಲಕ್ಕಿ ಅನ್ನೋದು ಮಂಗಳೂರು ಸೈಡಲ್ಲಿ ಮಾಡ್ತಾರೆ ರೀ. ಇದು ಯಾಕೆ ಮಾಡ್ತಾರೆ ಅಂತಂದರೆ, ಇದು ಶುಗರ್ ಪೇಷಂಟಿಗೆ ಭಾಳ ಹೆಲ್ದಿ ರೀ ಇದು. ಸೊ ಪಪ್ಪಾಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಕುಚ್ಚಲಕ್ಕಿ ಮಾಡಿಕೊಟ್ಟೆ ಆ್ಯಂಡ್ ಮೂಲಂಗಿ ಸಾರು ಕೂಡ ಮಾಡಿಕೊಟ್ಟೆ. ಆ್ಯಂಡ್ ನಾನು ಕೂಡ ಊಟ ಮಾಡಿ ಮತ್ತೇನು ಮಲ್ಕೊಳ್ಳೋದು ಅಂತೇಳಿ ಸ್ವಲ್ಪ ಕಿರಾಣಿ ಎಲ್ಲ ರಿಫಿಲ್ ಮಾಡೋದಿತ್ತು. ಸೊ ಮಮ್ಮಿ ಕೂಡ ಇವಾಗ ಸ್ಕೂಲಿಗೆ ಹೋಗ್ತಾರೆ, ಹಾಗಾಗಿ ಅವರು ಪಾಪ ಭಾಳ ಬ್ಯುಸಿ ಇರ್ತಾರೆ. ಸೊ ಹಂಗೆ ಇಟ್ಟಿದ್ರಲ್ಲ, ಬಟ್ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ಎಲ್ಲ ರಿಫಿಲ್ ಮಾಡಿ ಕೊಟ್ಟೆ. ಸೊ ಅದನ್ನ ನೀಟಾಗಿ ಅರೇಂಜ್ ಮಾಡೋಕ್ಕಾಗಲಿಲ್ಲ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ಬಾಕ್ಸಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ಇದ್ರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಬಾಕ್ಸ್ನ ನಾನು ತರಿಸಿದ್ದು ಮೀಶೋಯಿಂದ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗನ್ನು ನೋಡಿರಿ. ಸೊ ಅದಾದಮೇಲೆ ಸ್ವಲ್ಪ ಓದ್ಕೊಳ್ಳೋದಿತ್ತು, ನೆಕ್ಸ್ಟ್ ಸೆಮಿನ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿತ್ತು ಅಂಥೇಳಿ ಓದ್ಕೋತ ಕೂತೇರಿ. ಸೊ ನಮ್ಮ ಲೆಕ್ಚರ್ ಜೀವನನೇ ಹಿಂಗೆ, ಹಾಲಿಡೇ ಇರಲಿ ಏನೇ ಇರಲಿ ಓದೋದಂತೂ ಮುಗಿಯೋದೇ ಇಲ್ಲ, ಎಷ್ಟು ಓದಿದ್ರು ಕಡಿಮೆನೇ. ಸೊ ಇರಲಿ ಅಂತೇಳಿ ಓದ್ಕೊಂಡೆ. ಅದಾದಮೇಲೆ ಮಮ್ಮಿ ನೈಟ್ ಮುದ್ದೆ ಮತ್ತು ಸಾರು ಮಾಡಿಕೊಟ್ರು. ಬಾಯ್ ಬಾಯ್.